ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾನು ಭವ್ಯ ಅಂತ. ಇದು ರಾಗಿ ಮುದ್ದೆ ಮಾಡೋ ಅಂತ ಮೆಥಡ್ ಹೇಳ್ಕೊಡ್ತಿದ್ದೀನಿ. ರಾಗಿ ಮುದ್ದೆಗೆ ರಾಗಿ ಹಿಟ್ಟನ್ನ ಬೀಸಿಸ್ತೀವಲ್ವಾ, ಆ ಬೀಸೋ ಸಲುವಾಗಿ ಇದು ಮೆಂತ್ಯ ಒಂಚೂರು ಫ್ರೈ ಮಾಡ್ಕೊಂಡು ಜೀರಿಗೆ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ರಾಗಿನೂ ಹುರ್ಕೋಬೇಕು ಚೆನ್ನಾಗಿ. ಯಾಕೆ ರಾಗಿ ಹುರ್ಕೋಬೇಕು ಅಂದರೆ ರಾಗಿ ಹುಳ ಬೀಳಬಾರ್ದು, ತುಂಬ ದಿನ ಇಟ್ಟಾಗ ಒಂಥರ ಹುಳ ಹುಳ ಆಗುತ್ತೆ. ಹಾಗಾಗಿ ಚೆನ್ನಾಗಿ ರಾಗಿ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ. ಮತ್ತು ಇದನ್ನ ಕ್ಲೀನ್ ಮಾಡೋ ವಿಧಾನ ಅಂದರೆ ಡೈರೆಕ್ಟಾಗಿ ರಾಗಿ ತೊಗೊಬಂದು ಬೀಸಕ್ಕೆ ಹೋಗಬೇಡಿ. ದಯವಿಟ್ಟು ಒಂದ್ಸತಿ ಮಿಲ್ಲಿಗೆ ಹಾಕಿ ಕ್ಲೀನ್ ಮಾಡಿಸಿ, ಮನೆಗೆ ತೊಗೊಬಂದು ಕ್ಲೀನಾಗಿ ಕೇರಿ ಜಾಲಿಸಿ, ಕಲ್ಲೆಲ್ಲ ಇರುತ್ತೆ, ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ, ಅದನ್ನೆಲ್ಲ ತೊಳ್ದು ಕ್ಲೀನ್ ಮಾಡಿಕೊಂಡು ಒಣಗಿಸಿ ಅಷ್ಟ್ರ ಮೇಲೆ ಚೆನ್ನಾಗಿ ಹುರಿದು ಮಿಲ್ಗೆ ಹಾಕ್ಸಿ. ಹಿಂಗೆ ಮಾಡೋದ್ರಿಂದ ಮುದ್ದೆ ತಿನ್ನೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮೆಥಡ್ ಮಾಡೋದು ಕೂಡ ತುಂಬ ಒಳ್ಳೆಯದು, ಇಂಪಾರ್ಟೆಂಟು. ದಯವಿಟ್ಟು ಈ ವಿಡಿಯೋ ನೋಡ್ದಂಗೆ ಇದೇ ಥರನೇ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.